ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಓಮ್ಸ್ ಲಾ ಬಗ್ಗೆ, ಓಮ್ಸ್ ಲಾ ಥಿಯರಿ ಮತ್ತೆ ಅದರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಓಮ್ಸ್ ಲಾ ಅಂದ್ರೆ ಏನು? ಸೊ ಓಮ್ಸ್ ಲಾದ ಪರ್ಫೆಕ್ಟ್ ಡೆಫಿನಿಷನ್ ಅಂತ ಬಂದ್ರೆ, ಆಸ್ ಲಾಂಗ್ ಆಸ್ ದ ಫಿಸಿಕಲ್ ಸ್ಟೇಟ್ ಆಫ್ ಕಂಡಕ್ಟರ್ ರಿಮೈನ್ಸ್ ಸೇಮ್, ಫಿಸಿಕಲ್ ಸ್ಟೇಟ್ ಆಫ್ ದ ಕಂಡಕ್ಟರ್ remains same, the current I flowing through the conductor is directly proportional to voltage V applied across the two ends of the conductor. So I is directly proportional to V. So ಇದರಿಂದ ನಾವು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ತೆಗಿಬೇಕು ಅಂದ್ರೆ current is directly proportional to V na. ಸೊ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದ್ರಿಂದ ಪ್ರಪೋರ್ಷನಾಲಿಟಿ ಕನ್ಸ್ಟೆಂಟ್ ನ ತೆಗಿಬೇಕು ಅಂತ ಅಂದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್ ನಮಗೆ ಮೊದಲನೇ ಫಾರ್ಮುಲಾ ಬಂತು. ಸೊ ಇದರಿಂದನೇ ಇನ್ನೂ ಎರಡು ಫಾರ್ಮುಲಾನ ಕಂಡುಹಿಡಿಬಹುದು. ಹೇಗೆ? ಐ ಇಸ್ ಈಕ್ವಲ್ ಟು ವಿ, ಆರ್ ರೈಟ್ ಸೈಡ್ ಅಲ್ಲಿ ಇದೆ ಅಂದ್ರೆ ಅದು ಕೆಳಗಡೆ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಬರ್ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಆಗ್ತಿದೆ ಅಂದ್ರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಎರಡನೇ ಫಾರ್ಮುಲಾ. ನೆಕ್ಸ್ಟ್ V is equal to IR ಆಗಿದೆ. ನೆಕ್ಸ್ಟ್ R is equal to I by V. ಸೊ ನಮಗೆ ಏನಾಯಿತು? V by I, R is equal to V by I, ನಮಗೆ ಏನಾಯಿತು? ಮೂರು ಫಾರ್ಮುಲಾಸು ಸಿಕ್ಕಿದ್ವಿ. ಸೊ ಇಲ್ಲಿ ನಾನೊಂದು ಕಾನ್ಸೆಪ್ಟ್ನ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಎರಡು ಸೀರೀಸ್ ರೆಸಿಸ್ಟೆನ್ಸ್ ಇದೆ ವಿತ್ ಒನ್ ವೋಲ್ಟೇಜ್ ಸೋರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ವೋಲ್ಟೇಜ್ ವಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ ಸೀರೀಸಲ್ಲಿ ಇರಬೇಕಾದ್ರೆ. ಇಲ್ಲಿ V1 ಮತ್ತು V2 ಇದೆರಡರದ್ದು ಹೇಗೆ ಕಂಡುಹಿಡಬೇಕು? V ಇಸ್ ಈಕ್ವಲ್ ಟು V1 ಪ್ಲಸ್ V2 ಇನ್ ಸೀರೀಸಲ್ಲಿ. ಅದೇ ಏನಾದ್ರು ಪ್ಯಾರಲಲ್ಲಾಗಿ ಏನಾದ್ರು ರೆಸಿಸ್ಟೆನ್ಸ್ ಇತ್ತು ಅಂತ ಅಂದ್ಕೊಳ್ಳಿ ವಿತ್ ಒನ್ ವೋಲ್ಟೇಜ್ ಸೋರ್ಸ್ ವಿ ಇದೆ ಅಂದರೆ ಇಲ್ಲೂ ಕೂಡ ವಿ ಇರುತ್ತೆ, ಇಲ್ಲೂ ಕೂಡ ವಿ ಇರುತ್ತೆ. ಅಂದರೆ ಪ್ರತಿಯೊಂದು ಪ್ಯಾರಲಲ್ ಸೋರ್ಸಸ್ಸಲ್ಲಿ ಸೇಮ್ ವೋಲ್ಟೇಜ್ ಫ್ಲೋ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ನಾನು ಹೇಳ್ಕೊಟ್ಟೆ ಪ್ಯಾರಲಲ್ಲಿ ಸೇಮ್ ವೋಲ್ಟೇಜ್ ಫ್ಲೋ ಆಗುತ್ತೆ ಅಂತ. ಇಲ್ಲಿ ನಮಗೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಬಂದಿದೆ ಅಂದರೆ ಇಲ್ಲಿ 10 ವೋಲ್ಟ್ ಕೊಟ್ಟಿದ್ದಾರೆ. ಅಂದರೆ 50 ಓಮ್ ಹತ್ರನೂ ಎಷ್ಟು ಬರುತ್ತೆ? 10 ವೋಲ್ಟೇ ಫ್ಲೋ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಇದನ್ನು ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ನೋಡ್ತಾ ಹೋದರೆ, ಸೊ ನಮಗೇನಿದೆ, ಇಲ್ಲಿ ವಿ ಸಿಕ್ಕಿದೆ, ಆರ್ ಸಿಕ್ಕಿದೆ. ಇಲ್ಲಿ ಈ ಫಾರ್ಮುಲಾ ನೋಡಿ, ವಿ ಸಿಕ್ಕಿದೆ, ಆರ್ ಸಿಕ್ಕಿದೆ. ನಮಗೇನು ಕಂಡುಹಿಡಬೇಕು? ಐ ಕಂಡುಹಿಡೋದಕ್ಕೆ ಫಾರ್ಮುಲಾ ಇಲ್ಲಿದೆ. ಸೊ ಇಲ್ಲಿಂದ ಒಂದು ಕರೆಂಟ್ ಹೋಗ್ತಿದೆ ಅಂದ್ಕೊಳ್ಳಿ, ಈ ಐ ಟೋಟಲ್ ಏನಾಯಿತು? ಇಲ್ಲಿ ಬರ್ತಾ I1 ಆಗಿ ಸ್ಪ್ಲಿಟ್ ಆಯಿತು ಮತ್ತು I2 ಆಗಿ ಸ್ಪ್ಲಿಟ್ ಆಯಿತು. ನಮಗೆ ವಿ ಮತ್ತು ಆರಿನ ವ್ಯಾಲ್ಯೂ ಗೊತ್ತಿರೋದ್ರಿಂದ I1 ಮತ್ತು I2ನ ಕಂಡುಹಿಡ್ಕೊಳ್ಳೋಣ. ಫಸ್ಟ್ I1 ಇಸ್ ಈಕ್ವಲ್ ಟು V1 ಬೈ R1, I2 ಇಸ್ ಈಕ್ವಲ್ ಟು V2 ಬೈ R2. ಸೊ V1 ಏನಿದೆ ನಮಗಿಲ್ಲಿ 10, ನೆಕ್ಸ್ಟ್ R1 200, ನೆಕ್ಸ್ಟ್ ಇಲ್ಲಿ V2 ಅಂದರೆ ಇಲ್ಲಿ ಸೇಮ್ ಪ್ಯಾರಲಲ್ ಆಗಿದ್ದರೆ ಸೇಮ್ ವೋಲ್ಟೇಜ್ ಶೇರ್ ಆಗುತ್ತೆ. ಅಂದರೆ 10 ಬೈ ರೆಸಿಸ್ಟೆನ್ಸ್ ಎಷ್ಟಿದೆ? 50. ಸೊ ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದರೆ ಏನು ಆನ್ಸರ್ ಬರುತ್ತೆ? I1 ಇಸ್ ಈಕ್ವಲ್ ಟು 0.05 ಆ್ಯಂಪಿಯರ್. ನೆಕ್ಸ್ಟ್ I2 ಇಸ್ ಈಕ್ವಲ್ ಟು 0.2 ಆ್ಯಂಪಿಯರ್. ಸೊ ನಾನೇನಂತ ಹೇಳಿದ್ದೆ? ಐ ಟೋಟಲ್ ಈಸ್ ಈಕ್ವಲ್ ಟು I1 ಪ್ಲಸ್ I2 ಆಗಿ ಸ್ಪ್ಲಿಟ್ ಆಗಿದೆ ಅಂತ ಹೇಳಿದ್ದೆ. ಸೊ ಐ ಟೋಟಲ್ ಈಸ್ ಈಕ್ವಲ್ ಟು I1 ಪ್ಲಸ್ I2 which is equal to 0.05 plus 0.2 equal to 0.25 ಆ್ಯಂಪಿಯರ್. ನಮಗೇನು ಬಂತು? ಐ ಟೋಟಲ್ 0.25 ಆ್ಯಂಪಿಯರ್ ಬಂತು. ಸೊ ನಮಗೆ ಇಲ್ಲಿ ಆರ್ ಕಂಡುಹಿಡಬೇಕು ಅಂದರೆ ನಮಗೇನು ಮಾಡಬೇಕು? ಫಸ್ಟು ವಿ ಗೊತ್ತಾಗಬೇಕು, ನೆಕ್ಸ್ಟು ಐ ಗೊತ್ತಾಗಬೇಕು. ಐ ಅಂದರೆ ಐ ಟೋಟಲ್ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಎಷ್ಟು ಬಂದಿದೆ ನಮಗೆ? ಐ ಟೋಟಲ್ 0.25 ಆ್ಯಂಪಿಯರ್ ಬಂದಿದೆ. ಸೊ ವಿ ಕಂಡುಹಿಡಿಬೇಕು. ವಿ ಹೇಗೆ ಕಂಡುಹಿಡಿಯೋದು? ವಿ ಇಲ್ಲಿ 15 ಇದೆ. ಸೊ ಇಲ್ಲಿ ವಿ ಏನಾಗ್ಬೋದು? ಇಲ್ಲೂ ಕೂಡ 10 ಸಪ್ಲೈ ಆಗಿದೆ. ಸೊ ನಾನು ಒಂದು ಸೀರೀಸಲ್ಲಿ ಏನಾದರೂ, ನಾನು ಅವಾಗಲೇ ಹೇಳಿದೆ, ಸೀರೀಸಲ್ಲಿ ಏನಾದರೂ ವೋಲ್ಟೇಜ್ ಶೇರ್ ಆಗಬೇಕು ಅಂದರೆ ಏನಾಗಬೇಕು? V1 ಪ್ಲಸ್ V2 ಆ ಥರ ಶೇರ್ ಆಗಬೇಕು. ಸೊ ಇದೊಂದು ಸರ್ಕ್ಯೂಟ್ ಅಂತ ನೋಡೋಣ. ಸೊ
ಇದೊಂದು ಸರ್ಕ್ಯೂಟ್ ಅಂತ ನೋಡಿದ್ರೆ ಈ ಸರ್ಕ್ಯೂಟಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಇದೆ, ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಇದೆ. ಇಲ್ಲಿಂದ ಮೇಯ್ನ್ ಸೋರ್ಸಿಂದ ಡಿಸ್ಟ್ರಿಬ್ಯೂಟ್ ಆಗಿರೋದು ವೋಲ್ಟೇಜಸ್ ಇದು. ಇದನ್ನು V1 ಮತ್ತು V2 ಅಂತ ತೊಗೊಂಡ್ರೆ, ಇದನ್ನು V ಟೋಟಲ್ ಅಂತ ನಾವೇನಾದರೂ ತೊಗೊಂಡ್ರೆ, ಸೊ ಹೇಗೆ ಕಂಡುಹಿಡಿಯೋದು? V ಟೋಟಲ್ ಈಸ್ ಈಕ್ವಲ್ ಟು V1 ಪ್ಲಸ್ V2ನಾ? ಸೊ V ಟೋಟಲ್ ನಮಗೆ ಗೊತ್ತಿದೆ ಎಷ್ಟು? 15 ವೋಲ್ಟ್ಸ್. 15 ವೋಲ್ಟ್ಸ್ ಈಸ್ ಈಕ್ವಲ್ ಟು V1 ಗೊತ್ತಿಲ್ಲ, ಪ್ಲಸ್ V2 ಎಷ್ಟು? 10. ಸೊ ಎಷ್ಟು ಬಂತು? V1 ಈಸ್ ಈಕ್ವಲ್ ಟು 15 ಮೈನಸ್ 10 ವಿಚ್ ಈಸ್ ಈಕ್ವಲ್ ಟು 5 ವೋಲ್ಟ್ಸ್. ನಮಗೆ V1ನ ವ್ಯಾಲ್ಯೂ ಬಂತು. ಸೊ V1 ವ್ಯಾಲ್ಯೂ ಬಂತು ಅಂದರೆ ನಾವು ಕೊನೆಯಲ್ಲಿ ಏನು ಮಾಡಬೇಕು? ನಮಗೆ ರೆಸಿಸ್ಟೆನ್ಸ್ V1 ಅಂದರೆ ವಿನ ವ್ಯಾಲ್ಯೂ ಕೂಡ ಬಂತು 5 ವೋಲ್ಟ್ಸ್. ಸೊ ನಮಗೆ ರೆಸಿಸ್ಟೆನ್ಸ್ ಬೇಕು. ರೆಸಿಸ್ಟೆನ್ಸಿಗೆ ಫಾರ್ಮುಲಾ ಏನು? R ಈಸ್ ಈಕ್ವಲ್ ಟು V/I. ಸೊ ರೆಸಿಸ್ಟೆನ್ಸಿಗೆ ಫಾರ್ಮುಲಾ ಏನು? R ಈಸ್ ಈಕ್ವಲ್ ಟು V/I. ವಿ ನಮಗೆ ಗೊತ್ತಿದೆ 5 ಬೈ ಕರೆಂಟ್ ಎಷ್ಟು ಬಂದಿತ್ತು ನಮಗೆ? ಐ ಟೋಟಲ್ 0.25. ಸೊ ಟೋಟಲ್ ಎಷ್ಟಾಯಿತು? 20 ಓಮ್. ಆರ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 20 ಓಮ್ ಆಯಿತು. ಸೊ ಇಲ್ಲಿಗೆ ಬರೆಯೋಣ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 20 ಓಮ್. ನಮಗೆ ಆನ್ಸರ್ 6. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಇನ್ನೂ ಕ್ವಶನ್ಸ್ಗಳನ್ನ ಕೂಡ ಸಾಲ್ವ್ ಮಾಡ್ತೀನಿ, ಅದನ್ನು ನೋಡಿದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಒಳ್ಳೆ ಕಂಟೆಂಟ್ನ ನಾನು ಕೊಟ್ಟೇ ಕೊಡ್ತೀನಿ. ಸೊ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.